ಅನಾಥ 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 ಅಂತ ಓಟ್ ಹಾಕ್ಸ್ಕೊಂಡು ಚಿಕ್ಕಬಳ್ಳಾಪುರನ ಅನಾಥ ಮಾಡಿ ಹೊರಟೋದಲ್ಲಪ್ಪ. ಸರ್, ಈ ಊರ್ ಕಡೆ ಎಲ್ಲ ಹೋದ್ರೆ ಕಾಂಗ್ರೆಸ್ ಮುಟ್ಬೇಡಿ ಒಳ್ಳೇದಲ್ಲ ಅಂತ. ನಾನು ತುಂಬ ಗೌರವಿಸೋ ಒಬ್ಬ ಯಂಗ್ಸ್ಟರ್ ಇದ್ದಾರೆ. ನಾನು ಅವ್ರ ಹೆಸರು ಹೇಳದೆ ಅವ್ರಿಗೊಂದು ಅಡ್ವೈಸ್ ಕೊಡ್ತೀನಿ. ಅವ್ರ ಕೆರಿಯರ್ ಚೆನ್ನಾಗಿರ್ಬೇಕು ಅಂತಾನೆ ಆಸೆ. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅವ್ರ ತಂದೆನೂ ರಾಜ್ಯಕ್ಕೇನೋ ಆದವರು. ಪಾಪ ಆ ಹುಡುಗನೂ 3 ಸಲ ಸೋತರು. ಆ ಹುಡುಗರನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಂಚ ಪಡೆದೆ ಎಂದು ಬಂಧಿಸಿದ್ದರು, ಲಂಚ ಕೊಟ್ಟೆ ಎಂದು ಬಿಟ್ಟು ಬಿಟ್ಟರು. ಲಂಚ ಕೊಡದೆ ಬದುಕಕ್ಕಾಗಲ್ಲ, ಆದರೆ ಈಸ್ಕೊಳ್ದೆ ಬದುಕಬಹುದು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಗರದ ಎಲ್ಲ ಏರಿಯಾಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ, ಏಕೆಂದರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ. ಪ್ರತಿಭೆ ಬೆಳೆಸೋದಕ್ಕಿಂತ ಪ್ರತಿಮೆ ನಿಲ್ಲಿಸೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇದೀವಿ ನಾವು ಅಂತ. ಪ್ರದೀಪ್ ಈಶ್ವರ್ ಪ್ರಚಾರ ಪ್ರಿಯ. ಎಸ್, ಯಾಕೆ ಗೊತ್ತಾ? ಯಾವುದೇ ಸರ್ಕಾರ ಬಂದರೂ ಭ್ರಷ್ಟಾಚಾರ ನಿಲ್ಲಲ್ಲ. ಅಪ್ಪಿ ತಪ್ಪಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಪ್ರದೀಪ್ ಈಶ್ವರ್ ಸೋತರು. ತಂದೆ ತಾಯಿಗೆ ನಾವು ದೇವಸ್ಥಾನ ಕಟ್ಟದೇ ಇದ್ರೂ ಪರವಾಗಿಲ್ಲ ಸರ್. ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ರೆ ಸಾಕು. ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂದರೆ, ಬೆಳಗ್ಗೆ ಮಂತ್ರಿ ಬಂದ ಸಸಿ ನೆಟ್ಟ, ಮಧ್ಯಾಹ್ನ ಕುರಿ ಬಂತು ಸಸಿ ತಿಂತು, ರಾತ್ರಿ ಮಂತ್ರಿ ಬಂದ ಕುರಿ ತಿಂದ, ಅಲ್ಲಿಗೆ ಪರಿಸರದನ್ನೇ ಮುಗಿದೋಯ್ತು. ಈ ವಚನ ಭ್ರಷ್ಟರು ಅಂದರೆ ಯಾರು ಸರ್? ಕಷ್ಟಪಟ್ಟು ನೆಮ್ಮದಿ ಆಗಿದ್ದೀನಿ. ಇದನ್ನು ಬೆಂಕಿ ಹೇಳ್ಬೇಕು ಅಂತಿದ್ರು ಹೇಳಕ್ಕಾಗುತ್ತೆ.